ಇನ್ನು ರಾಜ್ಯ ಕಾಂಗ್ರೆಸ್ನ ಪವರ್ ಗೇಮ್ ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ. ನಾಳೆ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ಕಾದು ಕೂತಿದ್ದಾರೆ. ರಾಹುಲ್ ಗಾಂಧಿ ಮುಂದೆ ಪವರ್ ಫೈಟ್ ಪ್ರಸ್ತಾಪ ಆಗುತ್ತಾ? ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು ಶಾಸಕರ ಅಸಮಾಧಾನ, ಅನುದಾನ ಕದನವೂ ಕೂಡ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಿಗಮ ಮಂಡಳಿ ಪರಿಷತ್ ನೇಮಕದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಬಹುದು. ರಾಹುಲ್ ಗಾಂಧಿ ಜೊತೆಗೆ ಹಲವು ವಿಚಾರಗಳನ್ನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಜೊತೆಗೂ ಕೂಡ ಸಭೆಯನ್ನ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ದೆಹಲಿಗೆ ತೆರಳಿದ್ದಾರೆ. ನಾಳೆ ರಾಹುಲ್ ಗಾಂಧಿಯವರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ರಾಜ್ಯದ ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೆಳವಣಿಗೆ ಇದೀಗ ದೆಹಲಿಗೆ ತಲುಪಿದೆ. ಸೊ ನಾಳೆ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಭೇಟಿಯಾಗಬಹುದು. ಈ ಸಂದರ್ಭದಲ್ಲಿ ಈ ವಿಚಾರ ಚರ್ಚೆ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ? ಮಧು, ಇಡೀ ಚರ್ಚೆ ಅಂದರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ನಾವೇನು ಹೇಳ್ತೀವಿ, ಅದು ಇವತ್ತು ಮತ್ತು ನಿನ್ನೆ ನಡೀತು. ನಿನ್ನೆ DCM ಅವರು ಪೂರ್ತಿಯಾಗಿ ಸರ್ಕಾರಿ ಡ್ಯೂಟಿಯನ್ನು ಮಾಡಿದರು. ಇವತ್ತು ಪೊಲಿಟಿಕಲ್ ಆಗುವಂಥದ್ದು. ಇವತ್ತು CM ಸರ್ಕಾರಿ ಡ್ಯೂಟಿಯನ್ನು ಮಾಡ್ತಾ ಅಂದರೆ ರಕ್ಷಣಾ ಸಚಿವರನ್ನು ಭೇಟಿ ಆಗ್ತಾ ಇದ್ದಾರೆ. ಇವರ ಭೇಟಿಯ ಬಳಿಕ ನಡೆಯುವಂತಹ ಡೆವಲಪ್ಮೆಂಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯಾಕಂದರೆ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳು ಶುರುವಾಗುತ್ತೆ ಅನ್ನುವಂಥದ್ದು. ಆದರೆ ಸುರ್ಜೇವಾಲಾ ಅವರ ಜೊತೆ ಇರ್ಬೋದು, ವೇಣುಗೋಪಾಲ್ ಅವರ ಜೊತೆ ಇರ್ಬೋದು, ರಾಹುಲ್ ಗಾಂಧಿ ಅವರ ಜೊತೆ ಇರ್ಬೋದು, ಈ ಭೇಟಿಗಳಿಗೆ ಅವಕಾಶವನ್ನು ಕೇಳಿದ್ದಾರೆ, ಸಮಯವನ್ನು ಕೇಳಿದ್ದಾರೆ. ಆದರೆ ಇನ್ನೂ ಕೂಡ ಸಮಯ ನಿಗದಿಯಾಗಿಲ್ಲ. ರಾಹುಲ್ ಗಾಂಧಿ ಬಿಹಾರಲ್ಲಿದ್ದಾರೆ. ಅವರು ವಿರೋಧ ಪಕ್ಷಗಳು ಕರೆ ನೀಡಿರುವಂತಹ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದಾರೆ. ಅವರು ಇನ್ನೂ ಕೂಡ ದೆಹಲಿ ತಲುಪಿಲ್ಲ. ಹಾಗಾಗಿ ಸಮಯ ನಿಗದಿ ಆಗಿಲ್ಲ, ಯಾರಿಗೆ ಯಾವ ಸಂದರ್ಭಕ್ಕೆ ಬರಬೇಕು ಅನ್ನುವಂಥದ್ದು. ಅದನ್ನು ಹೊರತುಪಡಿಸಿ ನಾವು ಇನ್ನು ಸುರ್ಜೇವಾಲಾ ಕರ್ನಾಟಕದಲ್ಲೇ ಇದ್ದಾರೆ, ಅವರು ದೆಹಲಿಗೆ ಬರಬೇಕಾಗತ್ತೆ. ನಾಳೆಯ ಸಂಜೆಯ ಹೊತ್ತಿಗೆ ಒಂದು ಸಭೆ ನಡೆಯಬಹುದು ಅನ್ನುವಂತಹ ಒಂದು ಟೆಂಟಿಟಿವ್ ಸಮಯಗಳು ಕೇಳಿ ಬರ್ತಾ ಇದ್ದಾವೆ. ನಾಳೆ 4-4:15 ನಡಿಬೋದು ಅಂತ ಕೆಲವು ಮೂಲಗಳು ಹೇಳ್ತಾವೆ. ನಾಳೆ ಸಂಜೆ 6-6:30 ಅಂತ ಇನ್ನೂ ಕೆಲವು ಮೂಲಗಳು ಹೇಳ್ತಾ ಇದ್ದಾವೆ. ಆದರೆ ಅದೆಲ್ಲವೂ ಕೂಡ ಟೆಂಟಿಟಿವ್. ಅದನ್ನು ಸಮಯವನ್ನು ನೋಡಿಕೊಂಡು ನಿಗದಿ ಆಗುತ್ತೆ ಮುಂದೇನು ಅನ್ನುವಂಥದ್ದು. ಇನ್ನು KC ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಆಗಬೇಕು ಅನ್ನುವಂಥದ್ದು. ಯಾಕಂದರೆ 15 ಮತ್ತು 16ನೇ ತಾರೀಕು AICCಯ ಒಂದು ಹಿಂದುಳಿದ ವರ್ಗಗಳ ಘಟಕದಿಂದ ಏನು ಸಭೆ ನಡೆಯುತ್ತೆ, ಆ ಸಭೆಯ ಬಗ್ಗೆ ಮೊದಲು ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಯಾಕಂದರೆ ಇವತ್ತು ಸುರ್ಜೇವಾಲಾ ಅವರು ಬರುವಾಗ ಈ ಅಸಮಾಧಾನದ ಕತೆಗಳು ಅಥವಾ ಅಸಮಾಧಾನದ ಏನಿದೆ ಅನ್ನುವಂಥ ಒಂದು ರಿಪೋರ್ಟನ್ನು ಎತ್ಕೊಂಡು ಬರ್ತಾರೆ. ಅವರು ನಾಳೆ ಹೆಚ್ಚು ಕಡಿಮೆ ಏನು ಜನರಲ್ ಸೆಕ್ರೆಟರಿಗೆ ವೇಣುಗೋಪಾಲ್ ಅವರು ಕೊಡ್ಬೋದು, AICC ಅಧ್ಯಕ್ಷರು ಕೊಡ್ಬೋದು, ರಾಹುಲ್ ಗಾಂಧಿ ಅವರು ಕೊಡ್ಬೋದು, ಎಲ್ಲರಿಗೂ ಕೊಡೋ ಸಾಧ್ಯತೆ ಇದೆ. ಹಾಗಾಗಿ ಕೊಟ್ಟ ಬಳಿಕ ಭೇಟಿಯಾ ಅಥವಾ ಅದಕ್ಕೂ ಮುಂಚೆ ಭೇಟಿಯಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಚಿತ್ರಣ ಇಲ್ಲಿ ಕಾಣಿಸ್ತಾ ಇಲ್ಲ. ಮತ್ತು ಭೇಟಿ ಅವರು ಕೂಡ ರಾಹುಲ್ ಗಾಂಧಿ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ರು, ಅವರು ಕೂಡ ನಿನ್ನೆ ಅಷ್ಟೇ ಬಂದಿರುವಂಥದ್ದು. ಹಾಗಾಗಿ ಪೂರ್ತಿ ಬ್ಯುಸಿ ಶೆಡ್ಯೂಲ್ ಇದೆ ಅಂತ ಈಗ ಈ ತನಕ ಇರುವಂಥ ಮಾಹಿತಿ. ಹಾಗಾಗಿ ನಾಳೆ ಭೇಟಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇನ್ನೂ ಕ್ವಶನ್ ಮಾರ್ಕಲ್ಲೇ ಇದೆ. ಅದರ ಜೊತೆಗೆ ಅವರು ಸಮಯಾವಕಾಶ ಕೊಡ್ತಾರಾ ಅನ್ನುವಂಥದ್ದು ಕೂಡ ಕ್ವಶನ್ ಮಾರ್ಕಲ್ಲಿ ಇರುವಂಥದ್ದು. ಅಥವಾ ರಾಹುಲ್ ಗಾಂಧಿ ಕೊಡದೆ ಹೋದರೆ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆ ಸಭೆ ಅಂತೂ ನಿಗದಿ ಆಗಿದೆ. ಅಂದರೆ ನಾಳೆ ಸಂಜೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಶಾಸಕರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು CM ಮತ್ತು DCMಗೆ ಹೇಳುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಏನು ಪದಾಧಿಕಾರಿಗಳು ಇರುವ ಆಯ್ಕೆ ಇರ್ಬೋದು, ಮತ್ತು ನಿಗಮ ಮಂಡಳಿಗೆ ಸದಸ್ಯರ ನೇಮಕಾತಿ ಇರ್ಬೋದು, ಅದರ ಜೊತೆಗೆ ವಿಧಾನ ಪರಿಷತ್ ಏನು ಹೆಸರುಗಳು ಕಳಿಸಿದ್ದಾರೆ ಅದರ ಕ್ಲಿಯರೆನ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಇನ್ನೊಂದು ಸುತ್ತು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಮಧು.
ಮಂಜುನಾಥ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಸಾಕಷ್ಟು ಮಾತುಗಳೆಲ್ಲ ನಡೀತಾ ಇದ್ರು ಕೂಡ ಕುತೂಹಲ ಇರೋದು ಕುರ್ಚಿ ಅಂದ್ರೆ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಈ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ, ಅಂದ್ರೆ ಒಂದು ಸ್ಪಷ್ಟತೆಯನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇಬ್ಬರು ನಾಯಕರು ಎಷ್ಟರ ಮಟ್ಟಿಗೆ ಇದ್ದಾರೆ, ಆ ಒಂದು ಅವಕಾಶಗಳು ಎಷ್ಟರ ಮಟ್ಟಿಗೆ ಸಿಗಬಹುದು ಅಂತ? ಮಧು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಅವರು ಮೊದಲ ಬಾರಿಗೆ ದೆಹಲಿಗೆ ಬರ್ತಾ ಇರುವಂಥದ್ದು, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರುವಂಥದ್ದು. ಹಾಗಾಗಿ ದೆಹಲಿಯ ಮಟ್ಟಕ್ಕೆ ಹೇಳೋದಾದ್ರೆ ಮೊದಲನೇ ಬಾರಿಗೆ ಅವರು ಬಂದಿರುವಂಥದ್ದು, ಭೇಟಿಗೆ ಸಮಯ ಕೇಳ್ತಾ ಇರುವಂಥದ್ದು. ಹಾಗಾಗಿ ಆ ವಿಚಾರ ಹೆಚ್ಚು ಚರ್ಚೆ ಆಗಿಯೇ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಮೂಲಗಳು ಹೇಳ್ತಾ ಇರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು, ರಾಹುಲ್ ಗಾಂಧಿ ಅವರು ಏನಾದರೂ ಸಮಯ ನಿಗದಿ ಮಾಡಿದ್ರೆ, ಭೇಟಿಗೆ ಅವಕಾಶ ಕೊಟ್ಟರೆ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮಾತುಕತೆ ಆಗುತ್ತೆ. ಮತ್ತೆ ಯಾಕೆ ಈ ರೀತಿಯ ಸ್ಟೇಟ್ಮೆಂಟ್ಗಳಾಗ್ತಾ ಇದೆ ಅನ್ನುವಂಥದ್ದಿರ್ಬೋದು, ಮತ್ತೆ ಪದೇ ಪದೇ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು. ಈ ತನಕವೂ ಕೂಡ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಮಾತ್ರ ಹೇಳ್ತಾ ಇದ್ರು. ಅದು ಸಿದ್ದರಾಮಯ್ಯ ಅವ್ರಿಗಿರ್ಲಿ, ಡಿ ಕೆ ಶಿವಕುಮಾರ್ ಅವ್ರಿಗಿರ್ಲಿ, ಮತ್ತೆ ಕೆಲವೊಂದು ಶಾಸಕರು ಕೂಡ ಇವರು ಆಗಬೇಕು ಅನ್ನುವಂಥದ್ದು ಹೇಳ್ತಾ ಇದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರೇ ನೇರವಾಗಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ಅದನ್ನ ಹೈಕಮಾಂಡ್ ಹೇಗೆ ನೋಡುತ್ತೆ ಅನ್ನುವಂಥದ್ದು, ಅಥವಾ ರಾಹುಲ್ ಗಾಂಧಿ ಅವರು ಹೇಗೆ ನೋಡ್ತಾರೆ ಅನ್ನುವಂಥದ್ದು ಅವರಿಗೆ ಕೊಡುವಂತ ಅಪಾಯಿಂಟ್ಮೆಂಟ್ ಮೇಲೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.